ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಪೊಲೀಸರ ಅವೈಜ್ಞಾನಿಕ ತಪಾಸಣೆಯಿಂದ ವಾಹನ ಸವಾರರಿಗೆ ಪ್ರಾಣ ಸಂಕಟವಾಗಿದೆ. ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಅವೈಜ್ಞಾನಿಕ ತಪಾಸಣೆಯಿಂದ ಅಪಘಾತಕ್ಕೆ ಎಡೆ ಮಾಡಿಕೊಟ್ಟಿದೆ. ಚನ್ನಪಟ್ಟಣ ಕೋಲೂರು ಬಳಿ ಘಟನೆ ನಡೆದಿದ್ದು, ಬ್ಯಾರಿಕೇಡ್ ಅಳವಡಿಸಿದ್ದನ್ನು ಕಂಡ ಕಾರು ಚಾಲಕ ವೇಗವನ್ನು ತಗ್ಗಿಸಿದ್ದರಿಂದ ಹಿಂಬದಿಯಿಂದ ಬಂದು ಲಾರಿ ಗುದ್ದಿದ ಪರಿಣಾಮ ಕಾರು ಜಖಂ ಆಗಿದೆ. ಪೊಲೀಸರ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀಧರ್ ಅಂತೇಳಿ ಈಗ ಹೈವೇಯಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಬರ್ತಾ ಇದ್ವಿ ಡ್ರೈವ್ ಮಾಡಬೇಕಾದ್ರೆ ಹಿಂದೆಗಡೆಯಿಂದ ಮುಂದೆ ಬ್ಯಾರಿಗೇಡ್ ಹಾಕಿದ್ರು, ಹಿಂದೆ ಸ್ಪೀಡ್ ಚೆಕ್ಕಿಂಗ್ ಇಂಟರ್ಸೆಪ್ಟರ್ ನಿಲ್ಲಿಸಿದ್ರು, ಮುಂದೆ ಬ್ಯಾರಿಗೇಡ್ಗಳು ಹಾಕಿದ್ರು ಪೊಲೀಸ್ನವರು. ನಾವು ಗಾಡಿ ಸ್ಲೋ ಮಾಡಿದ್ವಿ, ಹಿಂದೆಗಡೆಯಿಂದ ಲಾರಿ ಬರ್ತಾ ಇತ್ತು. ನಾವು ಸ್ಲೋ ಮಾಡಿದ್ವಿ, ನಾವು ನೋಡಲೇ ಸೀದಾ ಬಂದು ಲಾರಿ ಕಾರ್ ಮೇಲೆ ರೈಟ್ ಸೈಡ್ ಹೊಡ್ಕೊಂಡು ಸೀದಾ ಹೋಗ್ತಾ ಇದ್ವಿ. ಇದು ಬ್ಯಾರಿಗೇಡ್ ಹಾಕಿ ಗಾಡಿಗಳು ಚೆಕ್ ಮಾಡ್ತಾ ಇದ್ದಾರೆ. ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ದೂರದಿಂದ ಹತ್ತಿರ ಬರ್ತಾ ಇದ್ದಾಗೆ ನಾವು ಸ್ಲೋ ಮಾಡಿದ್ವಿ, ಲಾರಿ ಒಂದು ಬಂದು ಹಿಂಗೆ ಟಚ್ ಮಾಡ್ಕೊಂಡು ಈ ಥರ ಆಕ್ಸಿಡೆಂಟ್ ಆಗಿದೆ. ಎಕ್ಸ್ಪ್ರೆಸ್ ವೇನಲ್ಲಿ ಬ್ಯಾರಿಕೇಡ್ ಅಳವಡಿಸಿ ತಪಾಸಣೆ ಮಾಡುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ. ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ತಪಾಸಣೆ ಮಾಡುವುದು ಎಷ್ಟು ಸರಿ? ವೇಗವಾಗಿ ಬರುವ ವಾಹನಗಳನ್ನು ಅಡ್ಡಗಟ್ಟಿ ತಪಾಸಣೆ ಮಾಡೋದ್ರಿಂದ ಅಪಘಾತ ಸಂಭವಿಸಿ ಪ್ರಾಣ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಎಂದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಿಖಿತ್ ಅಂತ, ನಾನು ಮೈಸೂರು ಬೆಂಗಳೂರಿಂದ ಬರ್ತಿದ್ವಿ. ಸಡನ್ ಆಗಿ ಸ್ಪೀಡ್ ಚೆಕ್ ಬ್ಯಾರಿಕೇಡ್ ಹಾಕಿದ್ದಾರೆ. ಗಾಡಿ ನಿಂತ ಗಾಡಿಗೆ ಲಾರಿಯನ್ನು ಕಂಟ್ರೋಲ್ ಮಾಡಿದ್ರೆ ಸೀದಾ ಬಂದು ಹೊಡೆದಿದ್ದಾನೆ. ಇದಕ್ಕೆ ಯಾರು ಜವಾಬ್ದಾರಿ? ಬ್ಯಾರಿಕೇಡ್ ಹಾಕಿರೋದು ಹೈವೇಲಿ ತಪ್ಪು, ಯಾರು ಜವಾಬ್ದಾರಿ ಅವ್ರಿಗೆ ಗೊತ್ತಾಗುತ್ತೆ. ಸಡನ್ ಬ್ರೇಕ್ ಹೊಡಿಯೋದು ಅಂದ್ರೆ ತೊಂದರೆನೇ ಅಲ್ವಾ? ಸಡನ್ ಆಗಿ ಬಂದು ನಿಲ್ಸ್ಕೊಂತೀರಾ, ಅಲ್ಲಿಂದ ಬರ್ತಾ ಇರ್ತೀರಾ, ಸಡನ್ ನೀವು ಡೌನ್ ಆಗ್ತೀರಾ ಅಂದ್ರೆ ಇಲ್ಲ. ಸೆಂಟ್ರಲ್ಲಿ ತಮಿಳ್ನಾಡು ಹೈವೇಗಳಲ್ಲಿ ಬ್ಯಾರಿಕೇಡ್ ಹಾಕ್ದಂಗೆ ಹಾಕ್ಬೇಕು. ಸ್ಲೋ ಸಡನ್ ಬಿಟ್ಟು ಹಾಕ್ಬೇಕು 5 ಕಿಲೋಮೀಟರ್. ನೀವು ಸಡನ್ ಆಗಿ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ ಅಂದ್ರೆ ಯಾರು ಕಂಟ್ರೋಲ್ ಮಾಡ್ತಾರೆ?